ಲಾಯರ್, ಬ್ಯಾರಿಸ್ಟರ್ ಮತ್ತು ಅಡ್ವೊಕೇಟ್ ಇವುಗಳ ಡಿಫರೆನ್ಸ್ ಏನು ಮತ್ತು ಮಹಾತ್ಮ ಗಾಂಧಿ ಇದರಲ್ಲಿ ಯಾರಾಗಿದ್ದರು ಬನ್ನಿ ತಿಳಿಯೋಣ. ಮೊದಲು ಬರುತ್ತೆ ಲಾಯರ್ ಅಥವಾ ವಕೀಲ್. ವಕೀಲ ಅಂದ್ರೆ ವಿದ್ಯಾವಂತರು, ಅಂದ್ರೆ ಡಿಗ್ರಿ ಪಡೆದವರು. ಅದು 3 ವರ್ಷದ್ದಾಗಿರಬಹುದು ಅಥವಾ 5 ವರ್ಷ. ಅವರನ್ನು ನಾವು ಲಾಯರ್ ಎಂದು ಕರೆಯುತ್ತೇವೆ. ಆದರೆ ಗಮನ ಕೊಡಿ, ಇದು ಬರೀ ಡಿಗ್ರಿ ಆಗಿರುತ್ತದೆ. ಬರೀ ಡಿಗ್ರಿಯಿಂದಾಗಿ ನಿಮಗೆ ಯಾರನ್ನು ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ, ಅವರ ಪರ ವಾದಿಸೋಕಾಗೋದಿಲ್ಲ. ಮತ್ತು ಇದರದೇ ಸಿನೋನಿಮ್ಸ್ ಟರ್ಮ್ ಅಂದ್ರೆ ಸಮಾನಾರ್ಥಕ ಪದವಾಗಿದೆ ಬ್ಯಾರಿಸ್ಟರ್. ಒಂದು ವೇಳೆ ನೀವು ಸೌತ್ ಆಫ್ರಿಕಾ ಅಥವಾ ಇಂಗ್ಲೆಂಡ್ ಇಂದ ಡಿಗ್ರಿಯನ್ನು ಪಡೆದಿದ್ದರೆ ನಿಮ್ಮನ್ನು ಬ್ಯಾರಿಸ್ಟರ್ ಎಂದು ಕರೆಯುತ್ತಾರೆ. ಬರೀ ಪದಗಳ ಡಿಫರೆನ್ಸ್ ಇರುತ್ತದೆ ಅಷ್ಟೇ. ಅರ್ಥ ಮತ್ತು ಪವರ್ ಸೇಮ್ ಲಾಯರ್ ನ ಹಾಗೇನೆ ಇರುತ್ತದೆ. ಮತ್ತು ಮಹಾತ್ಮ ಗಾಂಧಿ ಇಂಗ್ಲೆಂಡ್ ಇಂದ ಡಿಗ್ರಿಯನ್ನು ಪಡೆದಿದ್ದರು, ಆದ್ದರಿಂದ ಅವರನ್ನು ಬ್ಯಾರಿಸ್ಟರ್ ಎಂದು ಕರೆಯುತ್ತಾರೆ. ಇವಾಗ ಗಮನವಿಟ್ಟು ಕೇಳಿ, ಒಬ್ಬ ವಕೀಲ ತಮ್ಮನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನೋಂದಾಯಿಸಿಕೊಂಡಾಗ ಅವರನ್ನು ಕರೆಯಲಾಗುತ್ತದೆ ಅಡ್ವೊಕೇಟ್ ಎಂದು. ಇವಾಗ ಅವರಿಗೆ ತಮ್ಮ ಕ್ಲೈಂಟ್ ಅನ್ನು ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಮತ್ತು ಅವರ ಕೇಸಲ್ಲಿ ವಾದಿಸಬಹುದು. ಮತ್ತು ಇದಾಗಿತ್ತು ಲಾಯರ್, ಬ್ಯಾರಿಸ್ಟರ್ ಮತ್ತು ಅಡ್ವೊಕೇಟ್ ಗೆ ಇರುವ ಡಿಫರೆನ್ಸ್. ಮಾಹಿತಿ ಇಷ್ಟವಾದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.